ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ನನ್ನ ಹೆಸರು ಮೋಹನ್ ಅಂತ. ನಮ್ಮ ಊರು ಹಾವೇರಿ ಜಿಲ್ಲೆಯಲ್ಲಿರುವ ಒಂದು ಹಳ್ಳಿ. ನಾನು ಆಗಾಗ್ಗೆ ಊರಿಗೆ ಹೋಗುತ್ತಾ ಇದ್ದೆ. ನಮ್ಮ ಅಪ್ಪ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಹೀಗೆ ಒಂದು ದಿನ ನಮ್ಮ ಅಪ್ಪನನ್ನು ಡ್ರಾಪ್ ಮಾಡಲು ಅಂತ ಅವರ ಶಾಲೆಗೆ ಹೋಗಿದ್ದೆ. ಅಲ್ಲೇ ನೋಡಿದ್ದು ನಾನು ಈ ಕಥೆಯ ಕಥಾನಾಯಕಿಯನ್ನು. ಅವಳ ಹೆಸರು ಜರೀನಾ ಅಂತ. ಅವಳು ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು. ನೋಡಿದ ಕೂಡಲೇ ಒಂದು ಕ್ಷಣ ನಾನು ದಂಗಾಗಿ ಹೋದೆ. ಏನ್ ಬಣ್ಣದ ಸೀರೆ ಬೆರೆ ಉಟ್ಟಿಕೊಂಡು ಬಂದಿದ್ದಳು. ಪಾರದರ್ಶಕತೆ ಇದ್ದದ್ದರಿಂದ ಅವಳ ಸೊಂಟ, ಅವಳ ಹೊಕ್ಕುಳ ಎಲ್ಲವೂ ಎದ್ದಂತೆ ಕಾಣ್ತಾ ಇತ್ತು. ನನಗೆಂತೂ ಅವಳನ್ನು ಅಲ್ಲೇ ತರಗತಿ ಕೊಠಡಿಯಲ್ಲೇ ಮುತ್ತು ಕೊಟ್ಟು ಬಿಡ್ಲಾ ಅನ್ನಿಸುವ ಹಾಗೆ ಕ್ರಶ್ ಆಗಿತ್ತು. ಆದ್ರೆ ಏನ್ ಮಾಡಲಿ, ಇನ್ನು ಅವರು ಯಾರು ಅಂತನೇ ಗೊತ್ತಿಲ್ಲ. ಹೀಗೆ ಶಾಲೆ ಹಿಂದೆ ಇರುವ ಸಭಾಂಗಣದ ಒಳಗೆ ಬಂದು ತಡೆದುಕೊಳ್ಳಲಾಗದೆ ಒಂದು ಸಲಜಿಂಗ್ ಅನಿಸಿಬಿಟ್ಟಿತು. ನಂತರ ನನಗೆ ಸ್ವಲ್ಪ ಸರಿಯಾಗಿದಂತೆ ಅನಿಸಿತು. ಅವತ್ತಿಂದ ನನ್ನ ಮನಸ್ಸು ಅವಳನ್ನ ಭೇಟಿ ಮಾಡಿ ಅಪ್ಪಿಕೊಂಡು ಅವಕಾಶಕ್ಕೆ ಹಾತೊರಿತಾ ಇತ್ತು. ಅವಳ ಊರು ದಾವಣಗೆರೆ ಅಂತ ಗೊತ್ತಾತು. ಅವ್ರು ಅಲ್ಲಿಂದ ದಿನ ಈ ಶಾಲೆಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ ಅಂತಾನು ಗೊತ್ತಾತು. ಹೀಗೆ ಬರುತ್ತಾ ಬರುತ್ತಾ ಅವ್ರಿಗೆ ಟ್ರಾವೆಲ್ ಮಾಡೋಕ್ ಆಗಲ್ಲ ಅಂತ ಅದೇ ಹಳ್ಳಿಲಿ ಮನೆ ಮಾಡಿದ್ರಂತೆ, ಅದು ಗೊತ್ತಾತು. ಹಿಂಗೆ ನಾನು ಊರಿಗೆ ಬಂದಾಗೊಮ್ಮೆ ಅವಳನ್ನ ನೋಡೋಕ್ಕಂತಲೇ ನೆಪ ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದೆ. ಹೋದಾಗೆಮ್ಮೆ ಅವಳನ್ನ ನೋಡೋ ದೃಷ್ಟಿ ನಂದು ಕಾಮದ ದೃಷ್ಟಿಯಿಂದನೇ ನೋಡ್ತಾ ಇದ್ದೆ. ಒಂದು ದಿನ ಅವಳು ಇದನ್ನ ನೋಡಿಬಿಟ್ಲು. ನನ್ನ ಪರೀಕ್ಷೆ ಮಾಡಿ ಕನ್ಫರ್ಮ್ ಕೂಡ ಮಾಡಿಕೊಂಡ್ಳು. ಅವತ್ತಿಂದ ಇನ್ನೂ ಸ್ವಲ್ಪ ಎಕ್ಸ್ಪೋಸ್ ಮತ್ತು ಹಾರ್ನಿ ಆಗಿ ಕೂಡ ರೆಡಿ ಆಗಿ ಬರ್ತಾ ಇದ್ಲು. ಅವಳ ಏಜ್ 42 ಡಿವಿಷನ್ 43 ಇರಬಹುದು. 2 ಮಕ್ಕಳು ಇದ್ರು. ದೇಹ ಮಾತ್ರ ಹೆಂಗ್ ಇಟ್ಕೊಂಡಿದ್ಲು ಅಂದ್ರೆ ಹೇಳೋಕ್ ಆಗೋದೇ ಇಲ್ಲ ಬಿಡಿ. ಒಂದು ದಿನ ನಮ್ಮ ಅಪ್ಪ ಯಾವುದೋ ದಾಖಲಾತಿ ಬೇಕು, ಅವ್ರ ಹತ್ರ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರು. ನಾನು ಹೋದೆ. ಮಟಮಟ ಮಧ್ಯಾಹ್ನ ಆಗಿತ್ತು. ಒಳ್ಳೆ ಮೈ ಸುಡೋ ಬಿಸಿಲು ಬೇರೆ. ಹಿಂಗೆ ಅದೇ ಜೋಶ್ ಅಲ್ಲಿ ಅವ್ರ ಮನೆ ಮುಂದೆ ಬಂದೆ. ಬಾಗಿಲು ಹಾಕಿತ್ತು. ಹಳ್ಳಿ ಬೇರೆ, ಮಧ್ಯಾಹ್ನದ ಹೊತ್ತು ಊರಿನ ಜನ ಎಲ್ಲಾ ಹೊಲದ ಕಡೆ ಹೋಗಿರೋ ಸಮಯ. ಅಕ್ಕ ಪಕ್ಕ ಮನೆಗಳಲ್ಲಿ ಯಾರೂ ಇರಲಿಲ್ಲ. ಹಂಗೆ ಬಾಗಿಲು ಬಡದೆ. ಜರೀನಾ ಮಿಸ್ಸು ಬಾಗಿಲು ತೆಗಿದ್ರು. ಆಹ್! ಜರೀನಾ ಮೈ ಮಾಟ ನೋಡಿ ಹಂಗೆ ಸುಸ್ತಾಗಿ ಬಿಟ್ಟೆ. ಜರೀನಾ, ಹೋ ಬಾಪ, ಒಳಗೆ ಬಾ ಅಂತ ಹೇಳಿದ್ರು. ನಾನು ಒಳಗೆ ಹೋಗಿ ಒಂದು ಚೇರ್ನಲ್ಲಿ ಕುಳಿತೆ. ರೂಮ್ ಅಂದ್ರೆ ಪೀಸ್ ಆಗಿ ಫುಲ್ ಮೂಡಿ ಆಗಿತ್ತು. ನಾನು ಹೇಳ್ದೆ, ಮಿಸ್, ಅಪ್ಪ ಯಾವುದೋ ಒಂದು ಬುಕ್ ಬೇಕು ತಂದು ಕೊಡೋಕೆ ಅಂತ ಹೇಳಿದ್ರು. ಜರೀನಾ, ಹಾ ಕೊಡ್ತೀನಿ ಅಂತ ಒಳಗಿನ ರೂಮ್ಗೆ ಲಾಗ್ಔಟ್ ಆದ್ರು. ಸ್ವಲ್ಪ ಸಮಯ ಆಯ್ತು. ಇನ್ನೂ ಬರಲಿಲ್ಲ. ನಾನು ಸುಮ್ಮನೆ ವೇಟಿಂಗ್ ಇದ್ದಂತೆ ಕೂರ್ತಿದ್ದೆ. ಮನಸ್ಸಲ್ಲಿ ಏನೋ ಅನ್ನೋನ್ ಫೀಲಿಂಗ್. ಅಷ್ಟರಲ್ಲಿ ವಾಯ್ಸ್ ಚಾಟ್ ಬಂತು. ಮೋಹನ್, ಹಾ ಸ್ವಲ್ಪ ಒಳಗೆ ಬಾ. ನಾನು ಒಳಗೆ ಹೋದಾಗ ಸೀನ್ ಸಂಪೂರ್ಣ ಬದಲಾಗಿತ್ತು. ಇದು ನಾರ್ಮಲ್ ಲಾಬಿ ಅಲ್ಲ. ಮಿಸ್ ಈಗಾಗಲೇ ಪ್ರೊ ಪ್ಲೇಯರ್ ಮೋಡ್ನಲ್ಲಿ ಇದ್ದಂತೆ ಕಾಣಿಸ್ತಿದ್ರು. ಸೆಟಪ್ ರೆಡಿ, ಫೋಕಸ್ ಆನ್, ಗೇಮ್ ಫೇಸ್ ಆನ್. ನನ್ನ ಹೃದಯ ಜೋರಾಗಿ ಬೀಟ್ ಹೊಡೀತಾ ಇತ್ತು. ಇದು ಟ್ಯುಟೋರಿಯಲ್ ಅಲ್ಲ ಅನ್ನೋದು ನನಗೆ ಕ್ಲಿಯರ್ ಆಯ್ತು. ಇದು ಡೈರೆಕ್ಟ್ ಮ್ಯಾಚ್. ನನಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅನ್ನೋದು ಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ. ನಾನು ಸ್ವಲ್ಪ ಹೆಸಿಟೇಟ್ ಆಗಿ ಕೇಳ್ದೆ, ಮಿಸ್, ಇದು ಯಾವ ಮೋಡ್? ಅವಳು ತಕ್ಷಣ ರಿಪ್ಲೈ ಕೊಡ್ಲಿಲ್ಲ. ಆ ಮೌನವೇ ಗೇಮ್ನ ಪ್ರೆಷರ್ ಹೆಚ್ಚಿಸಿದಂತೆ ಆಯ್ತು. ರೂಮ್ನಲ್ಲಿ ಸಖತ್ ಫೀಲಿಂಗ್ ಇತ್ತು. ರೆಡ್ ಲೈಟ್ ಆನ್ ಆಗಿತ್ತು. ನಂಗೆಲ್ಲ ಗೊತ್ತು ನಿನ್ನ ಟ್ಯಾಲೆಂಟ್. ನೀನು ನನ್ನ ಎದೆ ಹತ್ತಿರ ನೋಡ್ತಿದ್ದು ಮತ್ತೆ ಫುಲ್ ಮೂಡಿ ಆಗಿ ಇತ್ತು. ಆಮೇಲೆ ನೀನು ನನ್ನ ನೋಡಿದಾಗ ಒಂದು ತರ ಫೀಲ್ಸ್ ಇರುತ್ತಿತ್ತು. ಒಮ್ಮೆ ನಿನ್ನ ಪ್ಲೇ ನೋಡ್ಬೇಕು ಆಸೆ ಇದ್ಯಾ? ಬಾ, ಒಂದು ಮ್ಯಾಚ್ ನನ್ನ ಜೊತೆ ಆಡ. ಬೇಡ ಮಿಸ್, ನಂಗೆ ಅಷ್ಟು ಗೇಮ್ ಬಗ್ಗೆ ಗೊತ್ತಿಲ್ಲ. ಮತ್ತೆ ಅಪ್ಪಗೆ ಗೊತ್ತಾದ್ರೆ ಪ್ರಾಬ್ಲಮ್. ನಾನು ಗೇಮ್ ಆಡೋದು ಸೇಫ್ ಅಲ್ಲ. ಅದಕ್ಕೆ ಜರೀನಾ ನಗುತ್ತಾ ಹೇಳಿದ್ಲು, ಯಾರಿಗೂ ಗೊತ್ತಾಗಲ್ಲ, ಇಲ್ಲಿ ಯಾರೂ ಇಲ್ಲ, ಇಂಥ ಅವಕಾಶ ಮತ್ತೆ ಬರಲ್ಲ. ಒಂದೇ ಒಂದು ಮ್ಯಾಚ್ ಪ್ಲೀಸ್. ನಂಗೆ ಎಕ್ಸ್ಪೀರಿಯನ್ಸ್ ಬೇಕು. ನಿನ್ನ ಟ್ಯಾಲೆಂಟ್ ಶೋ ಮಾಡು. ಅಷ್ಟೊತ್ತಿಗಾಗಲೇ ನಾನು ನನ್ನ ಜೆರ್ಸಿ ಪ್ಯಾಂಟ್ನಲ್ಲಿದ್ದ ಗೇಮಿಂಗ್ ಬ್ಯಾಡ್ಜ್ ತೋರಿಸಿ, ಮೇಡಮ್, ಒಂದು ಮ್ಯಾಚ್ ನೋಡಿಯ ಅಂತ ಹಾಸ್ಯವಾಗಿ ಹೇಳ್ದೆ. ಅದನ್ನ ನೋಡಿದ ತಕ್ಷಣ ಟೀಚರ್ಗೆ ಒಂದೇ ಸಾರಿ ಗೇಮ್ ಕ್ರೇಜ್ ಹಿಟ್ ಆಯ್ತು. ಕ್ಷಣ ಮಾತ್ರಕ್ಕೆ ಫೋಕಸ್ ಕಳೆದು ಹೋದಂಗಾಯ್ತು. ಸಡನ್ ಆಗಿ ನನ್ನನ್ನು ಎಳೆದುಕೊಂಡು ವಿನ್ನಿಂಗ್ ಮೂವ್ ಹೊಡೆದಂತೆ ಖುಷಿಯಲ್ಲಿ ಟೈಟ್ ಹಗ್ ಕೊಟ್ಟಳು.
ನನಗೆ ಅಷ್ಟರಲ್ಲಿ ಅರ್ಥ ಆಯ್ತು, ಈಗ ಬೇರೆ ಆಪ್ಷನ್ ಇಲ್ಲ, ಗೇಮ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಲೇಬೇಕು. ಹೀಗಾಗಿ ನಾನು ಮನಸ್ಸಲ್ಲಿ ಹೇಳ್ಕೊಂಡೆ, ಓಕೆ, ಈ ಮ್ಯಾಚ್ಗೆ ನಾನು ಸರೆಂಡರ್. ಮೊದಲಿಗೆ ನಾನು ಗೇಮ್ ಲಾಬಿಗೆ ಎಂಟ್ರಿ ಕೊಟ್ಟೆ. ಎದುರು ಪ್ಲೇಯರ್ಗೂ ನನಗೂ ಎ ಕಾಂಟ್ಯಾಕ್ಟ್ ಆಯ್ತು. ಇಬ್ಬರೂ ಏನು ಮಾತಾಡದೆ ಸೈಲೆಂಟ್ ರೆಡಿ ಸಿಗ್ನಲ್ ಕೊಟ್ಟೆವು. ಚಾನ್ಸ್ ಸಿಕ್ಕ ತಕ್ಷಣ ಮ್ಯಾಚ್ ಲಾಕ್ ಆಯ್ತು. ಸುಮಾರು 5 ನಿಮಿಷ ಇಬ್ಬರು ಸ್ಟ್ರಾಟಜಿ ಲಾಕ್ ಮೋಡ್ನಲ್ಲಿ ಇದ್ದೆವು. ನಾನು ಕಂಟ್ರೋಲರ್ನ್ನು ಟೈಟ್ ಹಿಡಿದು ಮೂವ್ ಮಾಡ್ತಿದ್ದೆ. ಎದುರಾಳಿ ಸೌಂಡ್ ಚಾರ್ಟ್ನಲ್ಲಿ ಲೈಟ್ ಎಕ್ಸೈಟ್ಮೆಂಟ್ ಸೌಂಡ್ ಕೊಡ್ತಿದ್ದಳು. ನನ್ನ ಕ್ಯಾರೆಕ್ಟರ್ ಪವರ್ ದಿನೇ ದಿನೇ ಚಾರ್ಜ್ ಆಗ್ತಾ ಇತ್ತು. ಬ್ರೇಕ್ ತೆಗೆದುಕೊಳ್ಳೋಣ ಅಂದ್ರೂ ಆಗ್ತಿರಲಿಲ್ಲ. ಎದುರಾಳಿ ಇನ್ನೂ ಹಾರ್ಡ್ ಮೋಡ್ ಹಾಕಿದ್ದಳು. ಕೊನೆಗೆ ನಾನು ಸೈಡ್ ಸ್ವಿಚ್ ಮಾಡಿ ಬ್ಯಾಕ್ ಸ್ಟೇಜ್ ಮ್ಯಾಪಲ್ಲಿ ಎಕ್ಸ್ಪ್ಲೋರ್ ಶುರು ಮಾಡಿದೆ. ಅವಳು ಏನೂ ಮಾತಾಡದೆ ಇಮ್ಮರ್ಷನ್ ಮೋಡ್ನಲ್ಲಿ ಇದ್ದಳು. ಒಂದೊಂದೇ ಐಟಂ ಅನ್ಲಾಕ್ ಮಾಡ್ತಾ ಹೋದ್ರೆ ಗೇಮ್ ಇನ್ನೂ ಡೀಪ್ ಆಗ್ತಾ ಹೋಯ್ತು. ಅವಳು ಈಗ ಲೈಟ್ ಗೇರ್ನಲ್ಲೇ ಇದ್ದಳು. ನಾನು ಮತ್ತೆ ಫ್ರಂಟ್ ಫೇಸ್ ಮ್ಯಾಚ್ಗೆ ಹೋದಾಗ ಕಂಬೋ ಲಾಕ್ ಆಯ್ತು. ನನ್ನ ಗಮನ ಸ್ಕೋರ್ ಬೋರ್ಡ್ ಕಡೆ ಹೋಗೋದೇ ಆಗಲಿಲ್ಲ. ಇದು ಎಂಥ ಲೆವೆಲ್ ಅಂತ ನಾನು ಜೋಕ್ ಮಾಡ್ದೆ. ಅವಳು ನಗುತ್ತಾ, ಪೂರ್ಣ ಎಂಜಾಯ್ ಮಾಡು, ಇದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಂದಳು. ಸ್ಟೈಲ್ ನೋಡಿದ್ರೆ ಫೇಮಸ್ ಗೇಮ್ ಕ್ಯಾರೆಕ್ಟರ್ ನೆನಪಾಯ್ತು. ಕ್ಲೀನ್ ಡಿಸೈನ್, ಪರ್ಫೆಕ್ಟ್ ಬಿಲ್ಡ್. ನಾನು ಕೇಳ್ದೆ, ಸೇಫ್ಟಿ ಸೆಟ್ಟಿಂಗ್ಸ್ ಆನ್ ಇದ್ಯಾ? ಅವಳು, ಹಾರ್ಡ್ಕೋರ್ ಮೋಡ್ನಲ್ಲಿ ಆಡಿದ್ರೇನೇ ಮಜಾ, ಏನಾದ್ರೂ ಗ್ಲಿಚ್ ಆದ್ರೆ ಅಂದೆ. ಆದ್ರೆ ನಾನು ಕೋಆಪ್ ಪ್ಲೇಯರ್ ಆಗ್ತೀನಿ ಅಂದಳು. ನಾನು ಡಿಲೇ ಮಾಡದೆ ಸ್ಪೆಷಲ್ ಮೂವ್ ಆಕ್ಟಿವೇಟ್ ಮಾಡ್ದೆ. ಕಂಟ್ರೋಲರ್ ಕಂಪಿಸುತ್ತ ಇತ್ತು. ಅವಳು ಸಂಪೂರ್ಣ ಗೇಮ್ ಜಗತ್ತಲ್ಲೇ ಕಳೆದು ಹೋಗಿದ್ದಳು. ಸ್ಟಾಪ್ ಮಾಡ್ಬೇಡ, ಇನ್ನೂ ಡೀಪ್ ಹೋಗುವ ಅಂತ ಸೌಂಡ್ ಚಾಟ್ನಲ್ಲಿ ಹೇಳ್ತಿದ್ದಳು. ನನ್ನ ಕ್ಯಾರೆಕ್ಟರ್ ಫುಲ್ ಚಾರ್ಜ್ ಆಗಿತ್ತು. ಮಧ್ಯೆ ಟೇಬಲ್ ತರಹದ ಒಂದು ಪ್ಲಾಟ್ಫಾರ್ಮ್ ಬಂತು. ನಾನು ಅಲ್ಲಿ ಇಂಟೆನ್ಸ್ ಮಿನಿ ಗೇಮ್ ಶುರು ಮಾಡ್ದೆ. ಮೊದಲಿಗೆ ಸ್ವಲ್ಪ ಅನಿರೀಕ್ಷಿತ ಎಫೆಕ್ಟ್ ಬಂತು, ಆದ್ರೂ ಬ್ಯಾಕ್ ಔಟ್ ಮಾಡೋ ಮನಸ್ಸೇ ಆಗಲಿಲ್ಲ. ಸಡನ್ ಆಗಿ ಅವಳು ಜೋರಾಗಿ ರಿಯಾಕ್ಟ್ ಮಾಡಿದಳು. ಗೇಮ್ ಪೀಕ್ ಲೆವೆಲ್ ತಲುಪಿತ್ತು. ಅವಳು ಟ್ರಾನ್ಸ್ ಮೋಡ್ನಲ್ಲಿ ಇದ್ದಂತೆ ನಾನು ಸ್ಕಿಲ್ಗಳನ್ನು ಒಟ್ಟಿಗೆ ಕಂಬೋ ಮಾಡ್ತಾ ಹೋದೆ. ಒಂದು ಹಂತದಲ್ಲಿ ಓವರ್ಫ್ಲೋ ಎಫೆಕ್ಟ್ ಆಗಿ ಗೇಮ್ ಕ್ರ್ಯಾಶ್ ಆಯ್ತು ಅಂತೆ ಫೀಲ್. ಅವಳು, ಸಾರಿ, ಕಂಟ್ರೋಲ್ ಹೋಗಿಬಿಟ್ಟಿತು, ಗ್ಯಾಪ್ ಮಾಡಬೇಡ ಅಂದಳು. ಮತ್ತೆ ರೀಸ್ಟಾರ್ಟ್ ಮಾಡಿ ಇನ್ನೂ ಹೈ ಲೆವೆಲ್ ಪ್ಲೇ ಶುರು ಆಯ್ತು. ಕೊನೆಗೆ ಫೈನಲ್ ಬಾಸ್ ಫೈಟ್. ಅವಳು ಸಂಪೂರ್ಣ ಓಪನ್ ಸ್ಟಾನ್ಸ್ನಲ್ಲಿ ರೆಡಿ. ಬೇಗ ಮುಗಿಸು, ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ತಿದ್ದಳು. ನಾನು ಹಿಂತಿರುಗದೆ ಫುಲ್ ಪವರ್ ಹಾಕ್ದೆ. ಒಂದೇ ಸಾರಿ ಅಲ್ಟಿಮೇಟ್ ಮೂವ್ ಟ್ರಿಗರ್ ಆಯ್ತು. ಫೈರ್ವರ್ಕ್ಸ್ ತರಹ ಸ್ಕ್ರೀನ್ ಎಕ್ಸ್ಪ್ಲೋಡ್ ಆಯ್ತು. ಮ್ಯಾಚ್ ಕ್ಲಿಯರ್. ಅವಳು ನಗುತ್ತಾ ರೂಮ್ ಒಳಗೆ ಹೋದಳು. ಕ್ಯಾರೆಕ್ಟರ್ ರಿಸೆಟ್ ಮಾಡ್ಕೊಂಡಳು. ಆ ಕ್ಷಣಕ್ಕೂ ನನ್ನ ಎನರ್ಜಿ ಇನ್ನೂ ಕಡಿಮೆಯಾಗಿರಲಿಲ್ಲ. ಸ್ವಲ್ಪ ಹೊತ್ತು ರಿಕವರಿ ಮಾಡಿಕೊಂಡು ಹೋದಾಗ ಅವಳು ಸಂಪೂರ್ಣ ಎಕ್ಸಾಸ್ಟ್ ಆಗಿ ಕುಳಿತಿದ್ದಳು. ನಾನು ಮತ್ತೆ ಪ್ಲೇ ಮುಂದುವರೆಸೋಕೆ ಟ್ರೈ ಮಾಡಿದ್ರೆ ಇನ್ನೂ ಆಗಲ್ಲ, ಲಿಮಿಟ್ ರೀಚ್ ಆಗಿದೆ ಅಂದಳು. ಆದ್ರೂ ಅವಳು ಜೋಕ್ ಮಾಡ್ತಾ, ನೀನು ಇವತ್ತು ನನ್ನ ಎಲ್ಲಾ ಲೆವೆಲ್ ಕ್ಲಿಯರ್ ಮಾಡ್ಬೇಕು ಅಂದಳು. ಕೊನೆಗೆ ಒಂದು ಸೈಡ್ ಮೋಡ್ ಟ್ರೈ ಮಾಡಿ ಮ್ಯಾಚ್ ಸಂಪೂರ್ಣ ಕ್ಲೋಸ್ ಆಯ್ತು. ನಾನು ಗೇಮ್ ಎಕ್ಸಿಟ್ ಮಾಡ್ತಾ ಥ್ಯಾಂಕ್ಸ್ ಅಂದೆ. ಅವಳು ಬೆತ್ತಲಾಗೆ, ಅಂದರೆ ನೋ ಆರ್ಮರ್, ನ್ಯಾಚುರಲ್ ಮೋಡ್ನಲ್ಲಿ ಬಂದು ಚೆನ್ನಾಗಿ ಆಡ್ದೆ. ನನ್ನ ರೆಗ್ಯುಲರ್ ಪ್ಲೇಯರ್ ಕೂಡ ಇಷ್ಟು ಇಂಟೆನ್ಸ್ ಆಗಿ ಆಡಿರಲ್ಲ ಎಂದಳು. ನಾನು ಓಕೆ ಮ್ಯಾಮ್, ಮತ್ತೆ ಮ್ಯಾಚ್ ಆಡೋಣ ಅಂತ ಹೇಳಿ ಹೊರಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ.